ಓಂ ವಿಘ್ನೇಶ್ವರಾಯ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಈ ಮನೆಯೆಲ್ಲ ಒರೆಸ್ತಿರಲ್ಲ, ಅದು ಗರುಡ ಪುರಾಣದಲ್ಲಿ ಬಂದು ಮನೆ ಒರೆಸೋದ್ರಿಂದ ದುಶ್ಶಕ್ತಿಗಳು ದೂರ ಆಗ್ತವೆ ಅಂತಿದೆ. ಆದರೆ ನೀವು ಮನೆ ಒರೆಸಿದ್ರು ಮನೇಲಿ ಅಶಾಂತಿ, ಹೋಗಿದ ಕೆಲಸ ಆಗ್ತಾ ಇಲ್ಲ, ಹಣ ಬರ್ತಿಲ್ಲ, ತೊಂದರೆ ಉಂಟಾಗ್ತಾ ಇದೆ, ಆ ಥರ ಏನಾದ್ರು ಇದ್ದರೆ ಅಮಾಸೆ ಮತ್ತು ಹುಣ್ಣಿಮೆಗಳಂದು ನೀವು ಗೋಮೂತ್ರವನ್ನು ಬೆರೆಸಿ, ಗಂಜಲವನ್ನು ಬೆರೆಸಿ ಮನೆ ಒರೆಸುವುದರಿಂದ ದುಶ್ಶಕ್ತಿಗಳಿಂದ ದೂರ ಇರ್ತೀರಾ. ಮನೆಯಲ್ಲಿ ಶಾಂತಿ ಲಭಿಸ್ತದೆ ಮತ್ತು ಹೋಗಿದ ಕೆಲಸ ಕಾರ್ಯಗಳು ಕೈಗೂಡ್ತವೆ, ಹಣ ಲಾಭವೂ ಆಗ್ತವೆ. ಈಗ ದ್ವಾದಶ ರಾಶಿಗಳಲ್ಲಿ ಕರ್ಕಾಟಕ ರಾಶಿ ಮತ್ತು ಸಿಂಹ ರಾಶಿ, ಕನ್ಯಾ ರಾಶಿಯ ದಿನ ಭವಿಷ್ಯ ನೋಡೋಣ. ಮೊದಲಿಗೆ ಪಂಚಾಂಗ ಶ್ರವಣ. ಸೋಮವಾರ ತಾರೀಕು 17 ಪಂಚಮಿ, ಚಿತ್ತಾ ನಕ್ಷತ್ರ, ಯೋಗ ಶೂಲ, ಕರಣ ಕೌಲವ. 7:30ರಿಂದ 9 ರಾಹುಕಾಲ, 1:30ರಿಂದ 3 ಯಮಗಂಟ ಕಾಲ, 3ರಿಂದ 4:30 ಗುಳಿಕ ಕಾಲ. ಕರ್ಕಾಟಕ ರಾಶಿಯವರ ನಕ್ಷತ್ರಗಳು, ದಿನ ಭವಿಷ್ಯ ಕರ್ಕಾಟಕ ರಾಶಿಯವರದು. ನಕ್ಷತ್ರ ಪುನರ್ವಸು 4ನೇ ಪಾದ, ಪುಷ್ಯ ಮತ್ತು ಅಶ್ಲೇಷ ನಕ್ಷತ್ರ. ಜ್ಞಾನಾರ್ಜನೆಗೆ ಮನಸ್ಸು ಮಾಡುವಿರಿ, ಪ್ರಯಾಣದಿಂದ ಲಾಭ ಆಗಬಹುದು. ಅವಿವಾಹಿತರಿಗೆ ವಿವಾಹ ಯೋಗವು ಕೂಡಿ ಬರಲಿದೆ, ಆಸ್ತಿಯಿಂದ ಲಾಭವಾಗಬಹುದು. ಶುಭ ಸಮಾಚಾರವನ್ನು ಕೇಳುವಿರಿ, ಮಕ್ಕಳಿಂದ ನಿಮಗೆ ಬೆಂಬಲವು ದೊರೆಯಲಿದೆ, ಅಭಿವೃದ್ಧಿಯನ್ನು ಹೊಂದುವಿರಿ. ನಿಮ್ಮ ದಾಂಪತ್ಯ ಜೀವನ ಸುಖಮಯವಾಗಿರುವುದು. ವಿದ್ಯಾರ್ಥಿಗಳು ಓದಿನಲ್ಲಿ ಅನಾಸಕ್ತರಾಗುವರು, ಶತ್ರುಗಳು ತೊಂದರೆಯನ್ನು ನೀಡುವರು, ಅಧಿಕಾರವನ್ನು ಕಳೆದುಕೊಳ್ಳುವ ಸಂಭವವಿದೆ. ಹಿರಿಯರಲ್ಲಿ ಗೌರವದಿಂದ ನಡೆದುಕೊಳ್ಳಿ, ತಂದೆಯ ಸೇವೆ ಮತ್ತು ಅವರ ಆಶೀರ್ವಾದ ಅಗತ್ಯವಿರುವುದು. ಮನೋವ್ಯತೆ ನಿಮ್ಮನ್ನು ಕಾಡುವುದು, ಕೋರ್ಟಿನಲ್ಲಿ ಜಯ ನಿಮ್ಮ ಪಾಲಾಗಬಹುದು. ಆದಾಯ ಹೆಚ್ಚಳವಾಗುವುದು, ಸಂತೋಷವು ಲಭಿಸುವುದು, ಒಳ್ಳೆಯ ಸ್ನೇಹಿತರು ದೊರಕುವರು. ರಾಜಕಾರಣಿಗಳಿಗೆ, ಸರ್ಕಾರಿ ನೌಕರಿಗೆ ಇಂದು ಉತ್ತಮವಾಗಿದೆ. ಹೆಂಡತಿ ಮಕ್ಕಳ ಜೊತೆ ಎಚ್ಚರಿಕೆಯಿಂದ ವ್ಯವಹರಿಸಿರಿ, ಜಗಳವಾಗುವ ಸೂಚನೆಗಳು. ಅವಮಾನವನ್ನು ಎದುರಿಸಬೇಕಾಗಬಹುದು, ಶತ್ರುಗಳು ತೊಂದರೆ ನೀಡಬಹುದು. ಕೋರ್ಟಿಗೆ ಅಲೆದಾಟವು ನಿಲ್ಲುವುದು. ನಿಮ್ಮನ್ನು ಭಕ್ತಿಯಿಂದ ಲಕ್ಷ್ಮೀ ನಾರಾಯಣ ಉದಯವನ್ನು ಪಾರಾಯಣ ಮಾಡುವುದರಿಂದ ಸಾಕಷ್ಟು ಕಷ್ಟಗಳು ದೂರವಾಗುವುದು. ಇಂದು ಸಿನಿಮಾ ನಟಿಯರಿಗೆ, ಕಲಾವಿದರಿಗೆ, ವ್ಯಾಪಾರಿಗಳಿಗೆ, ರಾಜಕಾರಣಿಗಳಿಗೆ, ಡಾಕ್ಟರ್, ಇಂಜಿನಿಯರ್, ಔಷಧಿ ಉಪಕರಣಗಳ ವ್ಯಾಪಾರಿಗಳಿಗೆ ಲಾಭದಾಯಕವಾಗಿರುವುದು. ಪ್ರಕಾಶಕರಿಗೆ, ಮುದ್ರಕರಿಗೆ, ಪುಸ್ತಕ ವ್ಯಾಪಾರಿಗಳಿಗೆ, ಲಾಯರ್ಗಳಿಗೆ, ಬೆಳ್ಳಿ ಬಂಗಾರ ರೇಷ್ಮೆ ವ್ಯಾಪಾರಿಗಳಿಗೆ ಮತ್ತು ವಿಜ್ಞಾನಿಗಳಿಗೆ ಮತ್ತು ಲಾಟರಿ, ಸಟ್ಟ, ಜೂಜು, ಷೇರುಗಳಲ್ಲಿ ಹಣ ಹೂಡುವವರಿಗೆ ಇನ್ನೂ ನಷ್ಟವ ಸಂಭವವಿದೆ. ಮತ್ತು ಮೀನುಗಾರರಿಗೆ, ರೈತರಿಗೆ, ಸಾಹಿತಿಗಳಿಗೆ, ಪ್ರಕಾಶಕರಿಗೆ, ಕವಿಗಳಿಗೆ ಇಂದು ಉತ್ತಮವಾಗಿದೆ. ಇಂದು ನಿಮ್ಮ ಶುಭ ಸಂಖ್ಯೆ 7. ಈಗ ಸಿಂಹರಾಶಿ. ಸಿಂಹರಾಶಿಯವರ ನಕ್ಷತ್ರ ಮಖ, ಹುಬ್ಬ, ಉತ್ತರ 1ನೇ ಪಾದ. ಇಂದು ಗೃಹದಲ್ಲಿ ಸಂತಸದ ವಾತಾವರಣವಿರಲಿದೆ, ವಾಹನ ಲಾಭವಾಗಲೂಬಹುದು. ಕೆಲವರಿಗೆ ಸಂತಾನ ಭಾಗ್ಯವು ದೊರೆಯಲಿದೆ, ಹೆಸರಿನಿಂದ ಲಾಭವಾಗಲೂಬಹುದು. ಪ್ರವಾಸ ಸುಖಕರವಾಗಿರುವುದು, ಮಕ್ಕಳಿಂದ ಸಂತೋಷವು ದೊರೆಯುವುದು. ನಿಮ್ಮ ಅತಿಯಾದ ಪ್ರೀತಿ ಮಕ್ಕಳು ನಿಮ್ಮ ಮಾತನ್ನು ಕೇಳದಂತೆ ಮಾಡಬಹುದು ಮತ್ತು ಓದಿನಲ್ಲಿ ಹಿಂದೆ ಬೀಳುವಂತೆ ಆಗಬಹುದು. ಮಗನೊಡನೆ ಜಗಳವು ಸಂಭವಿಸಬಹುದು, ಎಚ್ಚರಿಕೆಯಿಂದಿರಿ. ಆಸ್ತಿ ಲಾಭವಾಗಲೂಬಹುದು, ಪ್ರೇಮಿಗಳಿಗೆ ಉತ್ತಮವಾಗಿರುವುದು. ದಾಂಪತ್ಯ ಜೀವನ ಸುಖಮಯವಾಗಿರುವುದು. ವಿದ್ಯಾರ್ಥಿಗಳು ಓದಿನಲ್ಲಿ ಆಸಕ್ತರಾಗುವರು, ಸರ್ಕಾರದಿಂದ ತೊಂದರೆ ಎದುರಾಗಬಹುದು. ರಾಜಕಾರಣಿಗಳಿಗೆ, ಸರ್ಕಾರಿ ನೌಕರರಿಗೆ ಇಂದು ಉತ್ತಮವಾಗಿದೆ. ಹೆಂಡತಿಯ ಆರೋಗ್ಯದ ಕಡೆ ಗಮನವಿರಲಿ, ಸಂಬಂಧಿಗಳಲ್ಲಿ ಜಗಳವಾಗುವ ಸಂಭವವಿದೆ, ಎಚ್ಚರಿಕೆಯಿಂದ ವ್ಯವಹರಿಸಿ. ಅತಿಯಾದ ಕೋಪ ಮಾಡಿಕೊಳ್ಳಬೇಡಿ ಹಾಗೂ ಸಂಬಂಧದಲ್ಲಿ ಅಭಿವೃದ್ಧಿಯನ್ನು ಹೊಂದುವಿರಿ ಮತ್ತು ಹಣ ಆಸ್ತಿ ಲಾಭವಾಗಲೂಬಹುದು. ಅಭಿವೃದ್ಧಿ ಹೊಂದುವಿರಿ, ಅಧಿಕಾರದಲ್ಲಿ ಪ್ರಭಾವ ಹೆಚ್ಚುವುದು, ಸಮಾಜದಲ್ಲಿ ಗೌರವವು ದೊರೆಯುವುದು. ಇಂದು ರಾಜಕಾರಣಿಗಳಿಗೆ, ಭೋಗವಸ್ತು ವ್ಯಾಪಾರಿಗಳಿಗೆ, ಸಿನಿಮಾ ನಟಿಯರಿಗೆ, ಕಲಾವಿದರಿಗೆ, ಪ್ರಕಾಶಕರಿಗೆ, ಮುದ್ರಕರಿಗೆ, ಪುಸ್ತಕ ವ್ಯಾಪಾರಿಗಳಿಗೆ, ಲಾಯರ್ಗಳಿಗೆ, ಬೆಳ್ಳಿ ಬಂಗಾರ ರೇಷ್ಮೆ ವ್ಯಾಪಾರಿಗಳಿಗೆ ಉತ್ತಮವಾಗಿರುವುದು. ಡಾಕ್ಟರ್, ಇಂಜಿನಿಯರ್, ಔಷಧಿ, ಇಂಜಿನಿಯರಿಂಗ್ ಉಪಕರಣಗಳ ವ್ಯಾಪಾರಿಗಳು, ಪೆಟ್ರೋಲ್, ಎಣ್ಣೆ, ಕಬ್ಬಿಣ ವ್ಯಾಪಾರಿಗಳು, ಕಾರ್ಮಿಕರು, ಲಾಟರಿ, ಸಟ್ಟ, ಜೂಜು, ಷೇರುಗಳಲ್ಲಿ ಹಣ ಹೂಡುವವರಿಗೆ ನಷ್ಟ ಸಂಭವವಿದೆ. ಮೀನುಗಾರರಿಗೆ, ರೈತರಿಗೆ ಮತ್ತು ಸಾಹಿತಿಗಳಿಗೆ, ಕವಿಗಳಿಗೆ ಇಂದು ಕಷ್ಟ ಎದುರುವ ಸಂಭವವಿದೆ. ನಿಮ್ಮ ಅದೃಷ್ಟ ಸಂಖ್ಯೆ 9. ಈಗ ಕನ್ಯಾ ರಾಶಿ. ಕನ್ಯಾ ರಾಶಿಯವರ ನಕ್ಷತ್ರ ಉತ್ತರ 2, 3 ಮತ್ತು 4ನೇ ಪಾದ, ಹಸ್ತ, ಚಿತ್ತ 1 ಮತ್ತು 2ನೇ ಪಾದ. ಇಂದು ಅಭಿವೃದ್ಧಿಯನ್ನು ಹೊಂದುವಿರಿ, ಅವಿವಾಹಿತರಿಗೆ ವಿವಾಹ ಯೋಗವು ಉಂಟಾಗುವುದು. ಶತ್ರುಗಳು ದೂರ ಸರಿಯುವರು, ಅವಶ್ಯಕ ವಸ್ತುಗಳು ಸಕಾಲದಲ್ಲಿ ದೊರೆತು ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡುವುದು. ಸರ್ಕಾರಿ ಕೆಲಸಗಳು ನಿಧಾನಗತಿಯಲ್ಲಿ ಜರುಗುವುದು. ತೀರ್ಥಕ್ಷೇತ್ರ ದರ್ಶನ ಮಾಡುವಿರಿ,
ಆಸ್ತಿ ಲಾಭವಾಗಲೂಬಹುದು. ಓದಿನಲ್ಲಿ ಆಸಕ್ತರಾಗುವಿರಿ. ಧನ ಲಾಭವಾಗಲೂಬಹುದು. ಎಲ್ಲ ಕಡೆಯಿಂದಲೂ ಗೌರವ ಪ್ರಾಪ್ತಿಯಾಗುವುದು. ಕೋರ್ಟಿನ ವ್ಯಾಜ್ಯವಿದ್ದರೆ ಅಲೆದಾಟ ಮುಂದುವರಿಯುವುದು. ಸ್ತ್ರೀಯರೊಂದಿಗೆ ದ್ವೇಷ, ಅನವಶ್ಯಕ ವಾದವನ್ನು ತಪ್ಪಿಸಿ ವರ್ತನೆಯನ್ನು ಸರಿಪಡಿಸಿಕೊಳ್ಳಿ. ಸ್ತ್ರೀಯರೊಂದಿಗೆ ಎಚ್ಚರಿಕೆಯಿಂದ ವ್ಯವಹರಿಸಿ. ಲಕ್ಷ್ಮೀ ನರಸಿಂಹ ಸ್ತೋತ್ರ ಪಠಿಸಿ. ಮನೆಯಲ್ಲಿದ್ದರೆ ಸ್ತ್ರೀಯನ್ನು ಗೌರವಿಸಿ. ಒಳಿತಾಗುವುದು. ರಾಜಕಾರಣಿಗಳಿಗೆ, ಸರ್ಕಾರಿ ನೌಕರರಿಗೆ ಇಂದು ಉತ್ತಮವಾಗಿರುವುದಿಲ್ಲ. ನಿಮ್ಮ ದಾಂಪತ್ಯ ಜೀವನ ಸಾಧಾರಣವಾಗಿರುವುದು. ಭೋಗವಸ್ತು ವ್ಯಾಪಾರಿಗಳಿಗೆ, ಸಿನಿಮಾ ನಟ ನಟಿಯರಿಗೆ, ಕಲಾವಿದರಿಗೆ ನಷ್ಟದಾಯಕವಾಗಿರುವುದು. ಪ್ರಕಾಶಕರಿಗೆ, ಮುದ್ರಕರಿಗೆ, ಪುಸ್ತಕ ವ್ಯಾಪಾರಿಗಳಿಗೆ, ಲಾಯರ್ಗಳಿಗೆ, ಬೆಳ್ಳಿ ಬಂಗಾರ ರೇಷ್ಮೆ ವ್ಯಾಪಾರಿಗಳಿಗೆ, ಡಾಕ್ಟರ್, ಇಂಜಿನಿಯರ್, ಔಷಧಿ ಇಂಜಿನಿಯರ್ ಉಪಕರಣ ವ್ಯಾಪಾರಿಗಳಿಗೆ, ಪೆಟ್ರೋಲ್ ಎಣ್ಣೆ ಕಬ್ಬಿಣ ವ್ಯಾಪಾರಿಗಳಿಗೆ, ಕಾರ್ಮಿಕರು ಲಾಭದಾಯಕವಾಗಿರುವುದು. ಲಾಟರಿ, ಸಟ್ಟ, ಜೂಜು, ಷೇರುಗಳಲ್ಲಿ ಹಣ ಹೂಡುವವರಿಗೆ ಇಂದು ಸಾಧಾರಣ ಲಾಭವಾಗಬಹುದು. ರೈತರಿಗೆ, ಮೀನುಗಾರರಿಗೆ, ಸಾಹಿತಿಗಳಿಗೆ ಮತ್ತು ಕವಿಗಳಿಗೆ ಇಂದು ಉತ್ತಮ ದಿನವಾಗಿದೆ. ನಿಮ್ಮ ಅದೃಷ್ಟ ಸಂಖ್ಯೆ ಇಂದು 6.